ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಒಂದು ಕಳೆದ ತರಗತಿಯಲ್ಲಿ ದಕ್ಷಿಣದಲ್ಲಿ ದಕ್ಕನ್ನಲ್ಲಿ ಆಳ್ವಿಕೆ ನಡೆಸಿದಂತಹ ಮೊದಲ ರಾಜಮನೆತನವಾದ ಶಾತವಾಹನರು ಆ ರಾಜಮನೆತನದ ಬಗ್ಗೆ ನಾವು ತಿಳ್ಕೊಂಡು, ಶಾತವಾಹನರು ರಾಜಮನೆತನದ ಸ್ಥಾಪಕ, ಶಾತವಾಹನ ರಾಜಮನೆತನದ ಪ್ರಸಿದ್ಧ ದೊರೆಯಾದಂತಹ ಗೌತಮಿಪುತ್ರ ಶಾತಕರ್ಣಿ, ಶಾತವಾಹನರ ಆಡಳಿತ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ ಮತ್ತು ಅವರ ಕಲೆ ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಂಡು, ನೆಕ್ಸ್ಟ್ ಶಾತವಾಹನರ ನಂತರವಾಗಿ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದಂತಹ ಮತ್ತೊಂದು ಬಹಳ ಪ್ರಮುಖವಾದಂತಹ ರಾಜಮನೆತನ ಅಂತಂದ್ರೆ ಅದು ಕದಂಬರು. ಬಹಳ ಒಂದು ವಿಶಿಷ್ಟವಾದಂತಹ ಬಹಳ ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ಆಳ್ವಿಕೆಯನ್ನ ಈ ಕದಂಬರು ನಡೆಸ್ತಾರೆ. ಈ ಕದಂಬರ ಆಳ್ವಿಕೆ ಅವಧಿ ಸಾಮಾನ್ಯ ಶಕ 325ರಿಂದ 540ರವರೆಗೆ ಈ ಕದಂಬರು ಆಳ್ವಿಕೆಯನ್ನ ನಡೆಸ್ತಾರೆ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ಸ್ಥಳೀಯ ರಾಜವಂಶ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಸ್ಥಾಪನೆಯಾದಂತಹ ಮೊದಲ ಸ್ಥಳೀಯ ಒಂದು ರಾಜಮನೆತನ ಅಂತಂದ್ರೆ ಅದು ಕದಂಬರು. ಈ ಕದಂಬರು ಇವರ ಒಂದು ರಾಜಧಾನಿ ಬನವಾಸಿ. ಕದಂಬರ ರಾಜಧಾನಿ ಬನವಾಸಿ. ಈ ಬನವಾಸಿ ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಈ ಕದಂಬರ ರಾಜಮನೆತನ ಸ್ಥಾಪಕ ಮಯೂರ ವರ್ಮ. ಕದಂಬರ ರಾಜಮನೆತನ ಸ್ಥಾಪಕ ಯಾರೋ ಮಯೂರ ವರ್ಮ ಈ ಒಂದು ಕದಂಬರ ರಾಜಮನೆತನ ಸ್ಥಾಪಕ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ಒಂದು ಸ್ಥಳೀಯ ರಾಜಮನೆತನ ಒಂದು ಸ್ಥಾಪನೆ ಮಾಡಿದಂತಹ ಒಂದು ಕೀರ್ತಿ ಸ್ಥಾಪಕ ಅಂತಂದ್ರೆ ಅದು ಮಯೂರ ವರ್ಮ. ಈ ಮಯೂರ ವರ್ಮ ಒಂದು ಶ್ರೇಷ್ಠನಾದಂತಹ ಒಬ್ಬ ರಾಜ. ಪಲ್ಲವರ ರಾಜ ಶಿವಸ್ಕಂದ ವರ್ಮ. ಈ ಪಲ್ಲವರ ರಾಜ ಶಿವಸ್ಕಂದ ವರ್ಮನಿಂದ ಈ ಮಯೂರ ವರ್ಮ ಅವಮಾನಿತನಾಗ್ತಾನೆ. ಆಗ ಮಯೂರ ವರ್ಮನಿಂದ ಅವಮಾನಗೊಂಡಂತಹ ಮಯೂರ ವರ್ಮ ತನ್ನ ವರ್ಣವನ್ನ ತ್ಯಜಿಸಿ ಕ್ಷತ್ರಿಯ ವರ್ಣವನ್ನ ಸ್ವೀಕರಿಸಿ ಮಯೂರ ವರ್ಮನಾಗಿ ಬದಲಾದ. ಪ್ರಾರಂಭದಲ್ಲಿ ಅವನಿಗೆ ಮಯೂರ ಶರ್ಮ ಅಂತ ಕರೀತಾರೆ. ಈ ಮಯೂರ ವರ್ಮನ ಹೇಗೆ ಬದಲಾದ ಅಂದ್ರೆ, ಪಲ್ಲವರ ರಾಜ ಶಿವಸ್ಕಂದ ವರ್ಮನಿಂದ ಅವಮಾನಿತನಾಗ್ತಾನೆ. ಪಲ್ಲವ ರಾಜ ಶಿವಸ್ಕಂದ ವರ್ಮನಿಂದ ಅವಮಾನಿತನಾಗಿ ಅವಮಾನದಿಂದಾಗಿ ತನ್ನ ವರ್ಣವನ್ನ ತ್ಯಜಿಸಿ ಕ್ಷತ್ರಿಯ ವರ್ಣವನ್ನ ಸ್ವೀಕರಿಸಿ ಮಯೂರ ವರ್ಮನಾಗ್ತಾನೆ. ನೆಕ್ಸ್ಟ್ ಈ ಒಂದು ಕರ್ನಾಟಕ ಮತ್ತು ಭಾರತೀಯ ಸಂಸ್ಕೃತಿಗೆ ತಮ್ಮದೇ ಆದಂತಹ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ಈ ಕದಂಬರು ನೀಡ್ತಾರೆ. ಕನ್ನಡಿಗರ ಒಂದು ಸ್ವಾಭಿಮಾನದ ಸಂಕೇತ ಅಂತಂದ್ರೆ ಅದು ಕದಂಬ ರಾಜಮನೆತನದ ಸ್ಥಾಪನೆ. ಇವರ ಒಂದು ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದಾದ್ರೆ, ರಾಜಕೀಯ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟ ದಕ್ಷಿಣದಲ್ಲಿ ಆಳ್ವಿಕೆ ನಡೆಸಿದಂತಹ ರಾಜಮನೆತನ, ಶಾತವಾಹನರ ನಂತರ ಆಳ್ವಿಕೆ ನಡೆಸಿದ ರಾಜಮನೆತನ, ಸ್ಥಳೀಯ ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯವಾಗಿ ಹುಟ್ಟಿಕೊಂಡು ತಮ್ಮ ಒಂದು ಆಳ್ವಿಕೆ ಮಾಡಿದಂತಹ ಮೊದಲ ಸ್ಥಳೀಯ ರಾಜವಂಶ ಸ್ಥಾಪಕ ಮಯೂರ ವರ್ಮ, ಮೊದಲ ಹೆಸರು ಮಯೂರ ಶರ್ಮ. ಪಲ್ಲವರ ರಾಜ ಶಿವಸ್ಕಂದ ವರ್ಮನಿಂದ ಅವಮಾನಿತನಾಗಿ ತನ್ನ ವರ್ಣವನ್ನು ತ್ಯಜಿಸಿ ಕದಂಬರು ವೈದಿಕ ಧರ್ಮಾನುಯಾಯಿಗಳಾಗಿದ್ರು. ಇವರು ವೈದಿಕ ಧರ್ಮಾನುಯಾಯಿಗಳಾಗಿದ್ದು ಜೈನ ಮತ್ತು ಬೌದ್ಧ ಧರ್ಮಗಳಿಗೆ, ಎರಡೂ ಧರ್ಮಗಳಿಗೂ ಸಹ ಒಂದು ಸಮಾನವಾದಂತಹ ಪ್ರೋತ್ಸಾಹವನ್ನ ನೀಡಿದರು. ಅಷ್ಟೇ ಅಲ್ಲ, ಎರಡು ಬಹಳ ಪ್ರಮುಖವಾದಂತಹ ಜೈನ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ. ಎಲ್ಲಿ ಅಂತಂದ್ರೆ ಆಂಗಲ್ ಮತ್ತು ಪುಲಿಗೇರಿಯಲ್ಲಿ ಜೈನ ದೇವಾಲಯಗಳನ್ನ ನಿರ್ಮಿಸಿದ್ರು. ಕರ್ನಾಟಕದಲ್ಲಿ ಜೈನ ಸಂಸ್ಕೃತಿ ಹರಡುವುದಕ್ಕೆ ಕಾರಣೀಕರ್ತರು ಅಂತಂದ್ರೆ ಕದಂಬರು. ಅಷ್ಟೇ ಅಲ್ಲ, ಈ ಕದಂಬರ ಆಳ್ವಿಕೆಯಲ್ಲಿ ಬೌದ್ಧ ಧರ್ಮ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಅಂದ್ರೆ ಅದು ಎರಡು ಬಹಳ ಪ್ರಮುಖವಾದಂತಹ ಒಂದು ಅಜಂತ ಮತ್ತು ಬನವಾಸಿಯನ್ನ ಒಳಗೊಂಡಿರುತ್ತೆ. ಅಜಂತ ಮತ್ತು ಬನವಾಸಿಯನ್ನ ಇದು ಒಳಗೊಂಡಿತ್ತು ಇವರ ಆಳ್ವಿಕೆ ಅವಧಿಯಲ್ಲಿ. ಇವರ ಕಾಲದಲ್ಲಿ ಪ್ರಾಕೃತ ಮತ್ತು ಸಂಸ್ಕೃತ ಎರಡೂ ಭಾಷೆಗಳು ಸಹ ಪ್ರೋತ್ಸಾಹವನ್ನ ಪಡೆದಿತ್ತು. ಪ್ರಾಕೃತ ಭಾಷೆ ಮತ್ತು ಸಂಸ್ಕೃತ ಭಾಷೆ. ಮೊದಲು ಪ್ರಾಕೃತ, ನಂತರ ಒಂದು ಸಂಸ್ಕೃತ ಭಾಷೆ ರಾಜಭಾಷೆ ಆಗುತ್ತೆ. ಮೊದಲು ಪ್ರಾಕೃತ ಭಾಷೆ ಇತ್ತು, ನಂತರದಲ್ಲಿ ಈ ಸಂಸ್ಕೃತ ಭಾಷೆ ಆಡಳಿತ ಭಾಷೆ ಆಗುತ್ತೆ, ರಾಜಭಾಷೆ ಆಗುತ್ತೆ.
ಕನ್ನಡವು ಸಹ ಜನರ ಭಾಷೆಯಾಗಿದ್ದು ಅತ್ಯಂತ ಪ್ರಾಚೀನವಾದಂತಹ ಬಹಳ ಪ್ರಮುಖವಾದಂತಹ ಶಾಸನ ರಚನೆ ಆಗುತ್ತೆ. ಆ ಶಾಸನವೇ ಅಲ್ಮಿಡಿ ಶಾಸನ. ಕದಂಬರ ಕಾಲದಲ್ಲಿ ರಚನೆಯಾದಂತಹ ಕನ್ನಡದ ಮೊದಲ ಶಾಸನ ಅಂತ ಮಕ್ಕಳ ಅದು ಅಲ್ಮಿಡಿ ಶಾಸನ. ಈ ಅಲ್ಮಿಡಿ ಶಾಸನವು ಸಹ ಕದಂಬರ ಆಳ್ವಿಕೆ ಅವಧಿಯಲ್ಲಿ ರಚನೆಯಾಗುತ್ತೆ. ಕನ್ನಡದಲ್ಲಿ ದೊರೆತಂತಹ ಮೊದಲ ಶಾಸನ ಅಂತೇಳಿ ಈ ಅಲ್ಮಿಡಿ ಶಾಸನವನ್ನ ಕರೀತಾರೆ. ಕದಂಬರ ಆಳ್ವಿಕೆ ಅವಧಿಯಲ್ಲಿ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆ ಎರಡೂ ಭಾಷೆಗಳು ಪ್ರೋತ್ಸಾಹವನ್ನು ಪಡೆದಿರ್ತವೆ. ಮೊದಲು ಪ್ರಾಕೃತ ಭಾಷೆ ರಾಜಭಾಷೆಯಾಗಿರುತ್ತೆ, ನಂತರ ಸಂಸ್ಕೃತ ಭಾಷೆ ಅದರ ಒಂದು ಸ್ಥಾನವನ್ನ ಪಡೆದುಕೊಳ್ಳುತ್ತೆ. ಕನ್ನಡ ಭಾಷೆ ಸಹ ಜನರ ಒಂದು ಬಹಳ ಪ್ರಮುಖವಾದಂತಹ ಭಾಷೆಯಾಗಿತ್ತು. ಅಧಿಕ ಸಂಖ್ಯೆಯ ಜನರು ಕನ್ನಡವನ್ನ ಮಾತನಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಕನ್ನಡದಲ್ಲಿ ಒಂದು ಶಾಸನ ಬರುತ್ತೆ. ಆ ಕನ್ನಡದಲ್ಲಿ ದೊರೆತಂತಹ ಮೊದಲ ಶಾಸನ ಅಲ್ಮಿಡಿ ಶಾಸನ. ಪರೀಕ್ಷೆಯಲ್ಲಿ 1 ಅಂಕಕ್ಕೆ ಬಹಳ ಪ್ರಮುಖವಾಗಿ ಕೇಳ್ತಾರೆ, ಕನ್ನಡದಲ್ಲಿ ದೊರೆತಂತಹ ಮೊದಲ ಶಾಸನ ಯಾವುದು? ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಅಲ್ಮಿಡಿ ಶಾಸನ. ನೆಕ್ಸ್ಟ್, ಈ ಕದಂಬರ ಕಾಲದ ವಾಸ್ತುಶಿಲ್ಪ, ಕಲೆ ಮತ್ತು ವಾಸ್ತುಶಿಲ್ಪವನ್ನ ನಾವು ಹೇಳೋದಾದ್ರೆ, ಈ ಕದಂಬರ ಕಾಲದಲ್ಲಿ ಬನವಾಸಿಯಲ್ಲಿ ಅನೇಕವಾದಂತಹ ದೇವಾಲಯಗಳನ್ನ ನಿರ್ಮಾಣವಾಗ್ತವೆ. ದೇವಾಲಯಗಳು, ಬಸದಿಗಳನ್ನ ನಿರ್ಮಿಸಿದ್ರು. ಇವರ ಕಾಲದಲ್ಲಿ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣಗಳು ಹೆಚ್ಚು ಅಭಿವೃದ್ಧಿಗೊಳ್ತವೆ. ಅಗ್ರಹಾರಗಳು ಹೆಚ್ಚು ಸ್ಥಾಪನೆ ಆಗ್ತಾ ಹೋಗ್ತವೆ. ಘಟಿಕಾ ಸ್ಥಾನಗಳು, ಬ್ರಹ್ಮಪುರಿಗಳು, ಅಗ್ರಹಾರಗಳು, ಘಟಿಕಾ ಸ್ಥಾನಗಳು, ಬ್ರಹ್ಮಪುರಿಗಳು ಅವೆಲ್ಲವೂ ಸಹ ವಿದ್ಯಾರ್ಜನೆಯ ಬಹಳ ಪ್ರಮುಖ ಕೇಂದ್ರಗಳಾಗಿವೆ. ಅಗ್ರಹಾರಗಳು ಬಹಳ ಪ್ರಮುಖವಾಗಿ ತಾಳಗುಂದ ಮತ್ತು ಬಳ್ಳಿಗಾವೆಯಲ್ಲಿ ಅಗ್ರಹಾರಗಳು ಸ್ಥಾಪನೆ ಆಗ್ತವೆ. ಒಂದು ತಾಳಗುಂದ, ಎರಡನೇದು ಬಳ್ಳಿಗಾವೆ. ತಾಳಗುಂದ ಮತ್ತು ಬಳ್ಳಿಗಾವೆಯಲ್ಲಿ ಅಗ್ರಹಾರಗಳಿದ್ದು, ಅಗ್ರಹಾರಗಳು ಗುರುಕುಲಗಳಾಗಿದ್ದು ವಸತಿ ಶಾಲೆಗಳಂತೆ ನಡೀತಾ ಇತ್ತು. ಅಂದ್ರೆ ಈಗ ಏನು ಶಾಲೆಗಳು ಅದಾವ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜು ಶಿಕ್ಷಣ ಅಂತ ಏನ್ ಕರೀತೀವೋ, ಆಗಿನ ಕಾಲದಲ್ಲಿ ಅಗ್ರಹಾರಗಳು ಅಂತ ಕರೀತಾ ಇರ್ತವೆ. ಅಲ್ಲಿ ಗುರುಗಳು ತಮ್ಮ ಶಿಷ್ಯರಿಗೆ ಒಂದು ವಿದ್ಯೆಯನ್ನ ದೇವಾಲಯಗಳಲ್ಲಿ, ಅಗ್ರಹಾರಗಳಲ್ಲಿ ನೀಡ್ತಾ ಇದ್ರು. ಆದ್ರಿಂದ ಈ ಕದಂಬರ ಆಳ್ವಿಕೆಯ ಕಾಲದಲ್ಲೂ ಅಷ್ಟೇ ಅಂತ ಹೇಳಿ ಬಹಳ ಪ್ರಮುಖವಾದಂತಹ ಅಗ್ರಹಾರಗಳಿದ್ದು, ಆ ಅಗ್ರಹಾರಗಳು ಯಾವುವು ಅಂತಂದ್ರೆ, ಒಂದು ತಾಳಗುಂದ, ಎರಡನೇದು ಬಳ್ಳಿಗಾವೆ. ಈ ಹಿನ್ನೆಲೆಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಸಹ ಇವರು ಬಹಳ ಹೆಚ್ಚಿನವಂತ ಪ್ರೋತ್ಸಾಹವನ್ನ ನೀಡಿದ್ರು. ಬನವಾಸಿಯಲ್ಲಿ ಒಂದು ಬಹಳ ಪ್ರಸಿದ್ಧವಾದಂತಹ ಒಂದು ದೇವಾಲಯವಿದೆ. ಆ ದೇವಾಲಯ ಯಾವುದಪ್ಪ ಅಂದ್ರೆ ಮಧುಕೇಶ್ವರ ದೇವಾಲಯ ಅಂತ. ಮಧುಕೇಶ್ವರ ದೇವಾಲಯ ಬನವಾಸಿ ಈಗಿನ ಏನು ಬನವಾಸಿ ಎಲ್ಲಿದೆಯಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯವಿದೆ. ಈ ಬನವಾಸಿ ಕದಂಬರ ರಾಜಧಾನಿಯಾಗಿದೆ. ಓಕೆ, ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ಅದರವನ್ನು ಈ ಕದಂಬರ ಮನೆತನದ ಬಗ್ಗೆ ನಾವು ಮತ್ತೆ ಕಲಿತ ವಿಷಯವನ್ನ ಮತ್ತೆ ಪುನರ್ ಮನನ ಕೊಡೋದಾದ್ರೆ, ದಕ್ಷಿಣದಲ್ಲಿ ಆಳ್ವಿಕೆ ನಡೆಸಿದಂತಹ ಒಂದು ರಾಜಮನೆತನಗಳಲ್ಲಿ ಕದಂಬರು ಸಹ ಬಹಳ ಪ್ರಮುಖವಾದಂತಹ ಒಂದು ರಾಜಮನೆತನ. ಶಾತವಾಹನರ ನಂತರವಾಗಿ ಈ ಕದಂಬರು ಒಂದು ಆಳ್ವಿಕೆ ನಡೆಸ್ತಾರೆ. ಕದಂಬ ರಾಜಮನೆತನದ ಒಂದು ಅಧಿಕಾರ ಅವಧಿ ಸಾಮಾನ್ಯ ಶಕ 325ರಿಂದ 540ರವರೆಗೆ ಆಳ್ವಿಕೆ ನಡೆಸ್ತಾರೆ. ಕದಂಬರು ಒಂದು ರಾಜಧಾನಿ ಬನವಾಸಿ, ಈಗಿನದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್, ಈ ಕದಂಬರ ರಾಜಮನೆತನದ ಸ್ಥಾಪಕ ಮಯೂರ ವರ್ಮ ಅಂತ ಹೇಳಿ. ಈ ಮಯೂರ ವರ್ಮನಿಗಿಂತ ಮುಂಚೆ ಹೆಸರಿದ್ದು ಮಯೂರ ಶರ್ಮ. ಆದ್ರೆ ಮಯೂರ ವರ್ಮನಿಗೆ ಹೇಗೆ ಬದಲಾದ ಅಂತಂದ್ರೆ, ಪಲ್ಲವರ ರಾಜ ಶಿವಸ್ಕಂದವರ್ಮನಿಂದ ಅವಮಾನಿತನಾಗಿ ತನ್ನ ವರ್ಣವನ್ನು ತ್ಯಜಿಸಿ ಕ್ಷತ್ರಿಯ ವರ್ಣವನ್ನು ಸ್ವೀಕರಿಸಿ ಅಂದಿನಿಂದ ಮಯೂರ ವರ್ಮನಾಗಿ ಬದಲಾವಣೆಯಾದ. ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆಯಾದಂತಹ ಒಂದು ಸ್ಥಳೀಯ ರಾಜಮನೆತನ ಅಂತಂದ್ರೆ ಅದು ಕದಂಬ ರಾಜಮನೆತನ. ಈ ಕದಂಬರ ಆಡಳಿತ ವ್ಯವಸ್ಥೆ ನಾವು ತಿಳ್ಕೊಳ್ಳೋದಾದ್ರೆ, ಕದಂಬರ ಆಡಳಿತದ ಕೇಂದ್ರ ಬಿಂದು ರಾಜ. ಆಡಳಿತದಲ್ಲಿ ವಿವಿಧ ರೀತಿಯಾದಂತಹ ಒಂದು ಅಧಿಕಾರಿ ವರ್ಗದವರು ಇದ್ರು. ಮಾಂಡಲಿಕರು, ರಾಜಪುರೋಹಿತರು, ಮಂತ್ರಿಗಳು, ಸೇನಾಧಿಪತಿಗಳು. ಇವರನ್ನು ಒಳಗೊಂಡಂತಹ ಒಂದು ಆಡಳಿತ ವ್ಯವಸ್ಥೆ ಈ ಕದಂಬರು ಅದನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಆಡಳಿತದ ಹಿತದೃಷ್ಟಿಯಿಂದ ರಾಜ್ಯವನ್ನು ಮಾಡಿದ್ರು ಅದನ್ನು
ನಂತರ ಇವರ ಆಡಳಿತ ಹಿತದೃಷ್ಟಿಯಿಂದ ರಾಜ್ಯವನ್ನ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಆ ಪ್ರಾಂತ್ಯದ ಆಡಳಿತವನ್ನ ಪ್ರಾಂತ್ಯಾಧಿಕಾರಿಗಳು ನೋಡ್ಕೊಂತ ಇರ್ತಾರೆ. ಪ್ರಾಂತ್ಯದ ಆಡಳಿತವನ್ನ ಪ್ರಾಂತ್ಯಾಧಿಕಾರಿಗಳು ನೋಡ್ಕೊಂತ ಇದ್ರು. ನೆಕ್ಸ್ಟ್ ಇವರ ಆಡಳಿತದಲ್ಲಿ ರಾಜ್ಯದ ಬಹಳ ಪ್ರಮುಖವಾದಂತಹ ಒಂದು ಆದಾಯ ಅಂತಂದ್ರೆ ಅದು ಭೂಕಂದಾಯ. ರೈತರು ಬೆಳೆದಂತ ಉತ್ಪನ್ನದಲ್ಲಿ ಇದಿಷ್ಟು ಭಾಗವನ್ನ ಕಂದಾಯವನ್ನ ಸಲ್ಲಿಸಬೇಕಾಗಿತ್ತು. ನೆಕ್ಸ್ಟ್ ಇವರ ಕಾಲದಲ್ಲಿ ವಿವಿಧ ರೀತಿಯಾದಂತಹ ಒಂದು ನೇಕಾರರು, ಬಡಗಿಗಳು, ಅಕ್ಕಸಾಲಿಗರು, ವಿವಿಧ ಕಸುಬುದಾರರು ಇವರ ಕಾಲದಲ್ಲಿ ಇರ್ತಾರೆ. ಕದಂಬರ ಆಳ್ವಿಕೆ ಅವಧಿಯಲ್ಲಿ ವ್ಯವಸಾಯ ಮತ್ತು ವ್ಯಾಪಾರಕ್ಕೂ ಸಹ ಹೆಚ್ಚಿನವಾದಂತಹ ಪ್ರೋತ್ಸಾಹವನ್ನು ನೀಡಿದ್ರು. ವರ್ಣಾಶ್ರಮ ಧರ್ಮ ಅಸ್ತಿತ್ವದಲ್ಲಿತ್ತು. ಇವರ ಕಾಲದ ಮತ್ತೊಂದು ಬಹಳ ಪ್ರಮುಖವಾದಂತಹ ಒಂದು ಲಕ್ಷಣ ಏನಪ್ಪಾ ಆಡಳಿತದಲ್ಲಿ ಅಂದ್ರೆ ಅದು ಅವಿಭಕ್ತ ಕುಟುಂಬ ಮತ್ತು ಪಿತೃಪ್ರಧಾನ ಕುಟುಂಬ. ಪಿತೃಪ್ರಧಾನ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ಎರಡೂ ಸಹ ಹೆಚ್ಚು ಪ್ರಾಧಾನ್ಯತೆಗೆ ಒಳಗಾಗಿದ್ದು ಕದಂಬರ ಕಾಲದಲ್ಲಿ. ಈ ಕದಂಬರು ಜೈನ ಮತ್ತು ಬೌದ್ಧ ಧರ್ಮಕ್ಕೂ ಸಹ ಪ್ರೋತ್ಸಾಹವನ್ನು ನೀಡ್ತಾರೆ. ಜೈನ ದೇವಾಲಯಗಳು ನಿರ್ಮಾಣ ಆಗ್ತವೆ. ಆ ಜೈನ ದೇವಾಲಯಗಳು ಎರಡು ಸ್ಥಳದಲ್ಲಿ ಬಹಳ ಪ್ರಮುಖವಾಗಿ ಜೈನ ದೇವಾಲಯ ನಿರ್ಮಾಣ ಆಗಿದ್ದು, ಒಂದು ಆನ್ಗಲ್ ಮತ್ತು ಪುಲಿಗೇರಿ. ನಂತರ ಅಜಂತ ಮತ್ತು ಬನವಾಸಿಯಲ್ಲಿ ಪ್ರಸಿದ್ಧವಾದಂತಹ ದೇವಾಲಯಗಳು ನಿರ್ಮಾಣವಾಗ್ತವೆ. ಆ ದೇವಾಲಯಗಳಲ್ಲಿ ಬನವಾಸಿಯಲ್ಲಿರುವಂತಹ ಮಧುಕೇಶ್ವರ ದೇವಾಲಯ ಇವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿ. ಬಹಳ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಉತ್ತಮವಾದಂತಹ ಒಂದು ವಾಸ್ತುಶಿಲ್ಪದ ಒಂದು ಲಕ್ಷಣ ಅಥವಾ ವಾಸ್ತುಶಿಲ್ಪಕ್ಕೆ ಒಂದು ಮಾದರಿಯಾಗಿ ತಮ್ಮದೇ ಆದಂತಹ ಒಂದು ದೇವಾಲಯವನ್ನ ಅವರು ನಿರ್ಮಾಣ ಮಾಡ್ತಾರೆ. ಅದು ಬನವಾಸಿಯಲ್ಲಿರುವಂತಹ ಮಧುಕೇಶ್ವರ ದೇವಾಲಯ. ಇವರ ಕಾಲದಲ್ಲಿ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆ ಎರಡೂ ಸಹ ಅಸ್ತಿತ್ವದಲ್ಲಿತ್ತು. ಮೊದಲು ಪ್ರಾಕೃತ ಭಾಷೆ ರಾಜಭಾಷೆ ಆಗಿತ್ತು. ನಂತರ ಸಂಸ್ಕೃತ ಭಾಷೆ ಅದರ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಕನ್ನಡವೂ ಸಹ ಬಹಳ ಒಂದು ಭಾಷೆಯಾಗಿದ್ದು ಜನ ಹೆಚ್ಚಿನದಾಗಿ ಮಾತನಾಡ್ತಿದ್ರು. ಕನ್ನಡ ಭಾಷೆಯಲ್ಲೂ ಸಹ ಒಂದು ಶಾಸನ ರಚನೆ ಆಗುತ್ತೆ. ಅದನ್ನ ಕನ್ನಡದ ಮೊದಲ ಶಾಸನ ಅಂತ ಕರಿತೀವಿ. ಯಾವುದು ಶಾಸನ ಅಂತಂದ್ರೆ ಅದು ಅಲ್ಮಿಡಿ ಶಾಸನ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನವಂತ ಪ್ರೋತ್ಸಾಹ ನೀಡಿದಂತಹ ಕದಂಬರು ಇವರ ಒಂದು ಅಮರಾವತಿ, ಅಜಂತ ಇವರು ಬಹಳ ಪ್ರಮುಖವಾಗಿ ಇಲ್ಲಿ ಹೆಚ್ಚಿನ ರೀತಿಯಾಗಿ ಹಬ್ಬ ಉತ್ಸವಗಳು ನಡೀತಾ ಇರ್ತವೆ. ಆಚರಣೆಗೂ ಪ್ರೋತ್ಸಾಹ ನೀಡಿರ್ತಾರೆ. ಅಗ್ರಹಾರಗಳು, ಬ್ರಹ್ಮಪುರಿಗಳು, ಘಟಿಕಾ ಸ್ಥಾನಗಳು ಇವರ ಕಾಲದಲ್ಲಿ ಹೆಚ್ಚಿನದಾಗಿ ಸ್ಥಾಪನೆಯಾಗಿತ್ತು. ಅದರಲ್ಲಿ ಅಗ್ರಹಾರಗಳು ಅಂತಂದ್ರೆ ತಾಳಗುಂದ ಮತ್ತು ಬಳ್ಳಿಗಾವೆ ಅಂತೇಳಿ ಎರಡು ಬಹಳ ಪ್ರಮುಖವಾದಂತಹ ಅಗ್ರಹಾರಗಳು. ಇವು ಗುರುಕುಲಗಳಾಗಿದ್ದು ವಸತಿ ಶಾಲೆಯಂತೆ ತಮ್ಮ ಒಂದು ಕಾರ್ಯವನ್ನು ವಸತಿ ಶಾಲೆಯಂತೆ ನಡೀತಿದ್ದಾವೆ. ಹೀಗೆ ಒಂದು ಭಾರತೀಯ ಸಂಸ್ಕೃತಿಗೆ, ಅದರಲ್ಲೂ ಕನ್ನಡ ಒಂದು ಕರ್ನಾಟಕದ ಒಂದು ತನ್ನದೇ ಆದಂತಹ ಸಂಸ್ಕೃತಿಗೆ ಒಂದು ತಮ್ಮದೇ ಆದಂತ ಕೊಡುಗೆ, ವಿಶಿಷ್ಟವಾದಂತಹ ಕೊಡುಗೆಯನ್ನ ನೀಡಿದವರು ಅಂತಂದ್ರೆ ತಮ್ಮ ಆಳ್ವಿಕೆ ಪ್ರತಿಯೊಬ್ಬ ಭಾರತೀಯರ ಇಲ್ಲಿಗೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ಈ ಒಂದು ಕದಂಬರು ನೀಡಿ. ಸರಿ ಮಕ್ಕಳ, ಈ ಕದಂಬರು ಒಂದು ರಾಜಮನೆತನದ ಒಂದು ಆಳ್ವಿಕೆ, ಅವರ ಒಂದು ರಾಜಕೀಯ ಇತಿಹಾಸ, ಸ್ಥಾಪಕ, ಅವರ ಬಗ್ಗೆ ನಾವು ಮಾಹಿತಿಯನ್ನ ಒಂದು ತಿಳಿಸ್ಕೊಟ್ಟಿದ್ದೀವಿ. ಇಲ್ಲಿಗೆ ಪಾಠ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಂಡು ನೆಕ್ಸ್ಟ್ ದಕ್ಷಿಣದಲ್ಲಿ ಆಳ್ವಿಕೆ ನಡೆಸಿದಂತಹ ದಖನ್ ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದಂತಹ ಮತ್ತೊಂದು ಬಹಳ ಪ್ರಮುಖವಾದಂತಹ ರಾಜಮನೆತನ ಅಂತಂದ್ರೆ ಗಂಗರು. ಈ ಒಂದು ಘಟಕದಲ್ಲಿ ಶಾತವಾಹನರು, ಕದಂಬರು ಮತ್ತು ಗಂಗರು. ನಿಮ್ಮ ಸಮಾಜ ವಿಜ್ಞಾನದಲ್ಲಿ 9ನೇ ಘಟಕ ಶಾತವಾಹನರು ಒಂದು ಕಲಿಕಾಂಶವನ್ನು ನಾವು ಕಲಿತು ಅಭ್ಯಾಸ ಮಾಡಿದ್ದು. ನೆಕ್ಸ್ಟ್ ಕದಂಬರು ರಾಜಮನೆತನದ ಬಗ್ಗೆ ಅಭ್ಯಾಸ ಮಾಡಿಕೊಂಡು, ನೆಕ್ಸ್ಟ್ 3ನೇ ಒಂದು ರಾಜಮನೆತನ ಅಂತಂದ್ರೆ ಆಳ್ವಿಕೆ ನಡೆಸಿದ ದಕ್ಕನಿನಲ್ಲಿ ಆಳ್ವಿಕೆ ನಡೆಸಿದ ಮತ್ತೊಂದು ಬಹಳ ಪ್ರಮುಖವಾದ ರಾಜಮನೆತನ ಗಂಗರು. ಸಾಮಾನ್ಯ ಶಕ 350ರಿಂದ ಸಾಮಾನ್ಯ ಶಕ 1004ರವರೆಗೆ ಇವರು ತಮ್ಮ ಆಳ್ವಿಕೆಯನ್ನು ನಡೆಸ್ತಾರೆ. ಗಂಗರು ಸಾಮಾನ್ಯ ಶಕ 350ರಿಂದ ಸಾಮಾನ್ಯ ಶಕ 1004ರವರೆಗೆ ಇವರು ಆಳ್ವಿಕೆಯನ್ನ ನಡೆಸ್ತಾರೆ. ಹಾಗಾದ್ರೆ ಈ ಗಂಗರು ರಾಜಮನೆತನ, ಗಂಗರು ಅವರ ಮನೆತನದ ಸ್ಥಾಪಕ ಯಾರು? ಆ ಗಂಗರು ರಾಜಮನೆತನದಲ್ಲಿ ಬರುವಂತಹ ಅತ್ಯಂತ ಬಹಳ ಪ್ರಸಿದ್ಧನಾದಂತಹ ಪ್ರಮುಖನಾದಂತಹ ರಾಜ ಯಾರು? ಇವರ ಒಂದು ರಾಜಕೀಯ ಇತಿಹಾಸವನ್ನ ನಾವು ತಿಳ್ಕೊಳ್ಳೋದಾದ್ರೆ, ಈ ಗಂಗಾ ವಂಶದ ಉನ್ನತಿ ಮತ್ತು ಅವನತಿ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಆದಿ ಭಾಗದ ಒಂದು ಮುಖ್ಯವಾದಂತಹ ಒಂದು ಅಧ್ಯಾಯ.
ಇವರ ಉನ್ನತಿ ಮತ್ತು ಅವನತಿ ಕರ್ನಾಟಕದ ಇತಿಹಾಸದಲ್ಲೇ ಬಹಳ ಪ್ರಮುಖವಾದಂತಹ ಒಂದು ಅಧ್ಯಾಯ. ಯಾಕೆಂದ್ರೆ ಈ ಗಂಗರು ತಮ್ಮನ್ನ ಇಕ್ಷ್ವಾಕು ವಂಶದವರು ಅಂತ ಹೇಳ್ಕೊಂತಾರೆ. ನಾವೇನ್ ಗಂಗರು ಅದೀವೋ, ಗಂಗಾ ಅರಸರು, ನಾವೆಲ್ಲ ಗಂಗರು ಸಹ ತಮ್ಮನ್ನ ಇಕ್ಷ್ವಾಕು ವಂಶದವರು ಅಂತೇಳಿ ಅವರು ಕರೆಸ್ಕೊಳ್ತಾರೆ. ಇವರ ಈ ಗಂಗರು ಎಲ್ಲಿಂದ ತಮ್ಮನ್ನ ಇಕ್ಷ್ವಾಕು ವಂಶದವರು ಅಂತ ಕರೆಸ್ಕೊಳ್ತಾರೆ. ಅಷ್ಟೇ ಅಲ್ಲ, ತಮ್ಮ ಆಳ್ವಿಕೆಯನ್ನ ಕೋಲಾರ, ತಲಕಾಡು, ಮಾನ್ಯಪುರ ಈಗಿನ ಮಣ್ಣೆ, ನೆಲಮಂಗಲ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬರುತ್ತಲ್ಲಪ್ಪ, ಈ ಒಂದು ಕೋಲಾರ, ತಲಕಾಡು, ಮಾನ್ಯಪುರ ಇಲ್ಲಿಂದ ತಮ್ಮ ಆಳ್ವಿಕೆಯನ್ನ ಅವರು ಪ್ರಾರಂಭಿಸ್ತಾರೆ. ಯಾರು? ಗಂಗರು. ಈ ಗಂಗರು ರಾಜಮನೆತನದ ಸ್ಥಾಪಕ ಯಾರು ಅಂದ್ರೆ ದಡಿಗ ಗಂಗರು ರಾಜಮನೆತನದ ಸ್ಥಾಪಕ. ಈ ಗಂಗರು ರಾಜಮನೆತನ ಎಷ್ಟು ರಾಜರುಗಳಿಂದ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತಂದ್ರೆ 27 ರಾಜರು ಈ ಗಂಗಾ ರಾಜಮನೆತನದ ಒಂದು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. 27 ರಾಜರು ಈ ಗಂಗಾ ರಾಜಮನೆತನವನ್ನ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಅದರಲ್ಲಿ ಅತ್ಯಂತ ಬಹಳ ಪ್ರಮುಖನಾದಂತಹ ಪ್ರಸಿದ್ಧನಾದಂತಹ ರಾಜ ಅಂತಂದ್ರೆ ದುರ್ವಿನೀತ. ಗಂಗಾ ಅರಸರಲ್ಲೇ ಅತ್ಯಂತ ಶ್ರೇಷ್ಠನಾದಂತಹ ರಾಜ ದುರ್ವಿನೀತ. ಈ ದುರ್ವಿನೀತ ಅಪ್ರತಿಮವಾದಂತಹ ವೀರ, ಅಷ್ಟೇ ವಿದ್ವಾಂಸನಾಗಿರ್ತಾನೆ. ದೀರ್ಘಕಾಲ ತನ್ನ ಆಡಳಿತದ ಮೂಲಕ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡು ತನ್ನ ಗಂಗಾ ರಾಜಮನೆತನದ ಆಳ್ವಿಕೆಯ ವ್ಯಾಪ್ತಿಯನ್ನ ವಿಸ್ತರಿಸ್ತಾ ಹೋಗ್ತಾನೆ. ಈ ದುರ್ವಿನೀತ ಸುಮಾರು ಪುನ್ನಾಟವನ್ನ, ತನ್ನ ರಾಜ್ಯವನ್ನ ಬಲಪಡಿಸಿಕೊಳ್ಬೇಕು ಎಂಬ ಉದ್ದೇಶದಿಂದ ಈ ಪುನ್ನಾಟ ಪ್ರದೇಶವನ್ನ ವಶಪಡಿಸ್ಕೊಂತಾನೆ. ಗಂಗಾ ಅರಸರಲ್ಲೇ ಅತ್ಯಂತ ಶ್ರೇಷ್ಠನಾದಂತಹ ರಾಜನಾದಂತಹ ಈ ದುರ್ವಿನೀತ ತನ್ನ ರಾಜ್ಯದ ಕೀರ್ತಿಯನ್ನ, ತನ್ನ ರಾಜ್ಯದ ಒಂದು ಆಳ್ವಿಕೆಯ ವ್ಯಾಪ್ತಿಯನ್ನು ವಿಸ್ತರಿಸಬೇಕೆಂಬ ಉದ್ದೇಶದಿಂದ ಪುನ್ನಾಟವನ್ನು ವಶಪಡಿಸ್ಕೊಂತಾನೆ. ಈ ಪುನ್ನಾಟವನ್ನು ವಶಪಡಿಸಿಕೊಂಡ ಎಂಬ ಮಾಹಿತಿಯನ್ನ ತಿಳಿಸ್ಕೊಡುವ ಶಾಸನ ಯಾವುದು ಅಂತಂದ್ರೆ ನಲ್ಲಾಳ ತಾಮ್ರಪಟ ಶಾಸನ. ಈ ನಲ್ಲಾಳ ತಾಮ್ರ ಶಾಸನ ಈ ದುರ್ವಿನೀತ ಈ ಒಂದು ಪುನ್ನಾಟವನ್ನು ವಶಪಡಿಸಿಕೊಂಡ ಅಂತೇಳಿ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಇತಿಹಾಸವನ್ನ ನಾವು ತಿಳಿಬೇಕು, ಮಾಹಿತಿಯನ್ನ ತಿಳಿಬೇಕು ಅಂತಂದ್ರೆ, ವಿಷಯವನ್ನ ನಾವು ಅರ್ಥೈಸ್ಕೊಳ್ಬೇಕು ಅಂದ್ರೆ ಆಕಾರಗಳು ಬಹಳ ಸಹಾಯಕವು. ಅದರಿಂದ ಶಾಸನಗಳು ಒಂದು ಆಕಾರ ಅಂತ ನಾವು ಹೇಳೋದ್ರಿಂದ ಈ ಶಾಸನ ಆದಂತಹ ನಲ್ಲಾಳನ ತಾಮ್ರ ಶಾಸನ ನಮಗೆ ದುರ್ವಿನೀತ ಪುನ್ನಾಟವನ್ನು ವಶಪಡಿಸಿಕೊಂಡ ಅಂತೇಳಿ ನಮಗೆ ಮಾಹಿತಿಯನ್ನ ತಿಳಿಸ್ಕೊಡುತ್ತೆ. ನೆಕ್ಸ್ಟ್, ಈ ಒಂದು ದುರ್ವಿನೀತ ಸಾಹಿತ್ಯ ಪ್ರೇಮಿಯಾಗಿದ್ದು ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿ ಅನೇಕವಾದಂತಹ ಸಾಹಿತ್ಯವನ್ನ ಈತ ರಚಿಸ್ತಾನೆ. ನೋಡ್ರಿ, ಮಹಾನ್ ಆಕ್ರಮಣಕಾರಿ ಅಂತ ಹೇಳ್ತೀವಿ, ಈ ಪುನ್ನಾಟವನ್ನು ವಶಪಡಿಸಿಕೊಂಡ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಈ ಸಾಹಿತ್ಯಾಭಿಮಾನಿ, ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅನೇಕವಾದಂತಹ ಸಾಹಿತ್ಯ ಕೃತಿಗಳನ್ನ, ಗ್ರಂಥಗಳನ್ನ ರಚಿಸಿದ್ದಾನೆ. ಅದರಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಗ್ರಂಥ ಅಂತಂದ್ರೆ ಈ ಒಂದು ಗುಣಾಢ್ಯನ ಒಡ್ಡಕಥಾ ಅಂತ ಬಹಳ ಶ್ರೇಷ್ಠವಾದಂತಹ ಒಂದು ಗ್ರಂಥ. ಗುಣಾಢ್ಯ ಬರೆದಂತಹ ಗ್ರಂಥ ಈ ಒಡ್ಡಕಥಾ ಅಂತ. ಆ ಗುಣಾಢ್ಯನ ಆ ಒಡ್ಡಕಥಾ ಗ್ರಂಥವನ್ನ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರಿಸ್ತಾನೆ. ಪ್ರಾಕೃತ ಭಾಷೆಯಿಂದ ಸಂಸ್ಕೃತ ಭಾಷೆಗೆ ಭಾಷಾಂತರಿಸ್ತಾನೆ. ಇದು ದುರ್ವಿನೀತನ ಒಂದು ಸಾಧನೆ. ನೋಡ್ರಿ, ಈ ಗಂಗರಲ್ಲೇ ಒಂದು ರಾಜಕೀಯ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಗಂಗರು ಇವರ ಉನ್ನತಿ ಮತ್ತು ಅವನತಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖವಾದಂತಹ ಅಧ್ಯಾಯವಾಗಿದ್ದು, ಗಂಗರು ತಮ್ಮನ್ನು ಇಕ್ಷ್ವಾಕು ವಂಶದವರು ಅಂತೇಳಿ ಕರೆಸ್ಕೊಳ್ತಾರೆ. ಇವರ ಒಂದು ರಾಜ್ಯವನ್ನು ಎಲ್ಲಿಂದ ಆಳ್ವಿಕೆ ಪ್ರಾರಂಭಿಸಿದ್ರು ಅಂದ್ರೆ ಕೋಲಾರ, ನಂತರ ತಲಕಾಡು, ಮಾನ್ಯಪುರದಿಂದ ತಮ್ಮ ಆಳ್ವಿಕೆಯನ್ನು ಪ್ರಾರಂಭಿಸ್ತಾರೆ. ಗಂಗಾ ರಾಜಮನೆತನದ ಸ್ಥಾಪಕ ದಡಿಗ. ಸುಮಾರು 27 ರಾಜರಿಂದ ತನ್ನ ಆಳ್ವಿಕೆಗೆ ಒಳಪಡುತ್ತೆ ಗಂಗಾ ರಾಜಮನೆತನ. ಗಂಗಾ ಅರಸರಾದ ಶ್ರೇಷ್ಠನಾದಂತ ಅರಸ ದುರ್ವಿನೀತ ಮಹಾನ್ ಆಕ್ರಮಣಕಾರಿಯಾಗಿದ್ದು ಪುನ್ನಾಟವನ್ನ ವಶಪಡಿಸಿಕೊಳ್ಳುವುದರ ಮೂಲಕವಾಗಿ ತನ್ನ ಗಂಗಾ ರಾಜಮನೆತನದ ಆಳ್ವಿಕೆಯನ್ನ ವಿಸ್ತರಿಸ್ತಾನೆ. ಈ ದುರ್ವಿನೀತ ಪುನ್ನಾಟವನ್ನು ವಶಪಡಿಸಿಕೊಂಡ ಎಂಬ ಮಾಹಿತಿಯನ್ನ, ವಿಷಯವನ್ನ ನಮ್ಮ ನಲ್ಲಾಳ ತಾಮ್ರ ಶಾಸನ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ. ಕೇವಲ ದುರ್ವಿನೀತ ಮಹಾನ್ ಆಕ್ರಮಣಕಾರಿ, ಮಹಾನ್ ವೀರ, ಶ್ರೇಷ್ಠ ರಾಜ, ಜೊತೆಗೆ ಸಾಹಿತ್ಯ ಅಭಿಮಾನಿಯಾಗಿದ್ದು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಭಾಷೆಯಲ್ಲಿ ಅನೇಕ ಗ್ರಂಥಗಳನ್ನ, ಕೃತಿಗಳನ್ನ ರಚಿಸಿದ್ದಾನೆ.
ಅದರಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಸಾಧನೆ ಏನಪ್ಪಾ ಅಂತಂದ್ರೆ ಗುಣಾಢ್ಯನ ಒಡ್ಡಕಥಾ ಗ್ರಂಥವನ್ನ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರಿಸಿದ್ದು ದುರ್ವಿನೀತನ ಒಂದು ಪ್ರಮುಖವಾದಂತಹ ಒಂದು ಸಾಧನೆ. ನೆಕ್ಸ್ಟ್ ಗಂಗರ ರಾಜಮನೆತನದ ಒಂದು ಆಡಳಿತದ ವ್ಯವಸ್ಥೆಯನ್ನು ತಿಳ್ಕೊಂಡ್ರೆ ಇವರು ಗಂಗಾರಸರು ಏನೇ ಕೊಡುಗೆಯನ್ನು ನೀಡಿದ್ರು, ಇವರ ಆಡಳಿತ ವ್ಯವಸ್ಥೆ, ಇವರ ಆಡಳಿತ ವ್ಯವಸ್ಥೆಯಲ್ಲೂ ಅಷ್ಟೇ ಆಡಳಿತದ ಕೇಂದ್ರ ಬಿಂದು ರಾಜ. ಎಲ್ಲ ಕಾರ್ಯಚಟುವಟಿಕೆಗಳು, ಆಡಳಿತದ ಎಲ್ಲ ಚಟುವಟಿಕೆಗಳು ಸಹ ರಾಜನ ನಿಯಂತ್ರಣದಲ್ಲೇ, ರಾಜನ ಅಧೀನದಲ್ಲೇ ನಡೀತಾ ಇದೆ. ಆದ್ರೆ ರಾಜನಿಗೆ ಸೂಕ್ತವಾದಂತಹ ಸಲಹೆ ಮತ್ತು ಸಹಕಾರ ಕೊಡಕ್ಕೆ ಮಂತ್ರಿ ಮಂಡಲ ಇತ್ತು. ಆ ಮಂತ್ರಿ ಮಂಡಲದವರು ಸೇರ್ಕೊಂಡು ಮಂತ್ರಾಲೋಚನೆ ಸಭೆಯನ್ನ ನಡೆಸ್ತಾರೆ. ಮಂತ್ರಾಲೋಚನೆ ಸಭೆಯನ್ನ ಅವರು ನಡೆಸ್ತಾ ಇದ್ರು. ಅಷ್ಟೇ ಅಲ್ಲ, ಇವರ ಆಡಳಿತದಲ್ಲಿ ಗ್ರಾಮಾಡಳಿತವೂ ಸಹ ಇತ್ತು ಅಂತ ಹೇಳ್ತಾರೆ. ಗಂಗರ ಆಳ್ವಿಕೆ ಅವಧಿಯಲ್ಲಿ ಗ್ರಾಮಾಡಳಿತವೂ ಇತ್ತು. ಇವರ ಗ್ರಾಮಾಡಳಿತದವು ಒಂದು ಗ್ರಾಮ ಸಭೆ, ಏನು ನಾವು ಈಗಲೂ ಸಹ ಗ್ರಾಮ ಪಂಚಾಯತ್ ಅವರು ಗ್ರಾಮ ಸಭೆ ಅಂತ ಏನ್ ಮಾಡ್ತಾರೋ ಆ ಗ್ರಾಮ ಸಭೆಯನ್ನ ಆಗಿನ ಕಾಲದಲ್ಲೇ ಗಂಗರ ಅರಸರು ಸಹ ತಮ್ಮ ಅಧಿಕಾರ ಅವಧಿಯಲ್ಲಿ ಗ್ರಾಮ ಸಭೆಯನ್ನ ನಡೆಸ್ತಾ ಇದ್ರು. ಆ ಗ್ರಾಮ ಸಭೆಗೆ ಕೆಲವು ಅಧಿಕಾರಿಗಳು ಬರ್ತಾ ಇದ್ರು. ಅಷ್ಟೇ ಅಲ್ಲ, ಅವರು PDO ಇರ್ಬೋದು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಗೆ ಗ್ರಾಮದ ಎಲ್ಲಾ ಸದಸ್ಯರು ಸಹ, ಗ್ರಾಮಸ್ಥರು ಸಹ ಭಾಗವಹಿಸಿ ತಮ್ಮ ತಮ್ಮ ಗ್ರಾಮಗಳ ಅಭಿವೃದ್ಧಿಗೆ ಬೇಕಾಗುವಂತಹ ಕೆಲವು ಸಲಹೆಗಳನ್ನು ನೀಡ್ತಾ ಇದ್ರು. ಗ್ರಾಮದ ಸಮಸ್ಯೆಯನ್ನ ಪರಸ್ಪರ ಚರ್ಚಿಸಿ ಅವರು ಬಗೆಹರಿಸಿಕೊಳ್ತಾರೆ. ಅದೇ ರೀತಿಯಂತ ಗ್ರಾಮ ಸಭೆಗಳು ಸಹ, ಇಂಥ ಗ್ರಾಮ ಸಭೆಗಳು ಸಹ ಆಗಿನ ಗಂಗಾರಸರ ಕಾಲದಲ್ಲಿ ನಡೀತಾ ಇತ್ತು. ಇವರಿಗೆ ತೆರಿಗೆ, ನ್ಯಾಯ, ನೈರ್ಮಲ್ಯ ಇಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಈ ಒಂದು ಗ್ರಾಮಾಡಳಿತ ನೋಡ್ಕೊಂತಾರೆ. ಇವರ ವ್ಯವಸಾಯವು ಬಹಳ ಗಂಗಾರಸರ ಕಾಲದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಕಸುಬಾಗಿರುತ್ತೆ. ಯಾವುದೋ ವ್ಯವಸಾಯ. ಅಧಿಕ ಸಂಖ್ಯೆಯ ಜನರು ವ್ಯವಸಾಯವನ್ನ ಪ್ರಮುಖ ಕಸುಬನ್ನಾಗಿ ಮಾಡಿಕೊಂಡು ತಮ್ಮ ಜೀವನವನ್ನ ನಿರ್ವಹಿಸ್ತಾ ಇದ್ರು. ನೇಯ್ಗೆ, ಕಮ್ಮಾರಿಕೆ ಮುಂತಾದ ಕಸುಬುಗಳಿದ್ದು. ಅಷ್ಟೇ ಅಲ್ಲ, ಈ ಒಂದು ಗಂಗಾರಸರು ಬೇರೆ ಬೇರೆ ರಾಷ್ಟ್ರದೊಂದಿಗೂ ವ್ಯಾಪಾರ ಸಂಬಂಧವನ್ನ ಹೊಂದಿದ್ರು. ಬೇರೆ ರಾಷ್ಟ್ರದೊಂದಿಗೂ ಸಹ ವ್ಯಾಪಾರ ಸಂಬಂಧವನ್ನ ಹೊಂದಿದ್ರು. ಇವರು ಗಂಗರ ಕಾಲದ ಸಮಾಜದಲ್ಲಿ ವಿವಿಧ ರೀತಿಯಾದಂತಹ ಜಾತಿ ವ್ಯವಸ್ಥೆಯು ಸಹ ಜಾತಿಗಳು ವಿವಿಧ ರೀತಿಯ ಜಾತಿಗಳಾಗಿ ವಿಭಜಿತವಾಗಿತ್ತು. ಪರಸ್ಪರ ಅವಲಂಬಿಗಳಾಗಿದ್ದು ಪಿತೃ ಪ್ರಧಾನ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ಗಂಗಾರಸರ ಕಾಲದಲ್ಲಿ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆದಿತ್ತು. ನಾವು ಹಾಗೆ ಹೇಳ್ತಾ ಇದ್ವಿ. ಕದಂಬರ ಕಾಲದಲ್ಲೂ ಸಹ ಪಿತೃ ಪ್ರಧಾನ ಕುಟುಂಬ ಮತ್ತು ಈ ಒಂದು ಅವಿಭಕ್ತ ಕುಟುಂಬ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆದಿತ್ತು. ಅದೇ ರೀತಿ ಈ ಗಂಗಾ ರಾಜಮನೆತನದಲ್ಲೂ ಸಹ ಪಿತೃ ಪ್ರಧಾನ ಮತ್ತು ಅವಿಭಕ್ತ ಕುಟುಂಬ ಎರಡು ಬಹಳ ಸಾಮಾನ್ಯವಾಗಿ ಹೆಚ್ಚು ಪ್ರಾಧಾನ್ಯತೆಯನ್ನ ಪಡೆದುಕೊಂಡಿರುತ್ತೆ. ಸತ್ಯಶೀಲತೆ, ಸ್ವಾಮಿ ನಿಷ್ಠೆ, ಶೌರ್ಯ, ತಾಳ್ಮೆ ಇವರು ಗಂಗರ ಕೆಲವೊಂದು ಸಾಮಾಜಿಕ ಮೌಲ್ಯಗಳಿಂದ ಇವರು ಪ್ರಭಾವಿತರಾಗಿದ್ದರು. ಇವರ ಕಾಲದಲ್ಲಿ ಸಮಾಜದಲ್ಲಿ ತಮ್ಮದೇ ಕೆಲವು ತತ್ವಗಳನ್ನ, ಸಾಮಾಜಿಕ ಮೌಲ್ಯಗಳು ಇವರ ಕಾಲದಲ್ಲಿ ಇತ್ತು. ಗಂಗರ ಅರಸರ ಕಾಲದಲ್ಲಿ ಯಾವ್ಯಾವ ಸಾಮಾಜಿಕ ಮೌಲ್ಯಗಳು? ಶೌರ್ಯ ಇರ್ಬೋದು, ತಾಳ್ಮೆ, ಸ್ವಾಮಿ ನಿಷ್ಠೆ, ತಾಳ್ಮೆ, ಶೌರ್ಯ ಮತ್ತು ಸತ್ಯಶೀಲತೆ. ಈ ಸಾಮಾಜಿಕ ಮೌಲ್ಯಗಳಿಂದ ಜನರು ಹೆಚ್ಚು ಪ್ರಭಾವಿತರಾಗಿರ್ತಾರೆ. ಈ ಗಂಗರ ಅರಸರ ಕಾಲದಲ್ಲಿ ಚೈತ್ಯಾಲಯಗಳು, ದೇವಾಲಯಗಳು, ಬ್ರಹ್ಮಪುರಿಗಳು, ಅಗ್ರಹಾರಗಳು ಹೆಚ್ಚಿನದಾಗಿ ಸ್ಥಾಪನೆ ಆಗಿವೆ. ಅಗ್ರಹಾರಗಳು ಇವು ಬಹಳ ಪ್ರಮುಖವಂತ ಘಟಿಕ ಸ್ಥಾನಗಳಿದ್ದು ಅದರಲ್ಲಿ ಬಹಳ ಪ್ರಮುಖವಾಗಿ ತಲಕಾಡು, ಶ್ರವಣಬೆಳಗೊಳ, ಬಂಕಾಪುರ, ಫೆರೂರ್ಗಳಲ್ಲಿ ಮತ್ತು ಜ್ಞಾನಾರ್ಜನೆಯ ಕೇಂದ್ರಗಳು ಅಂತೇಳಿ ಇವು ಹೆಚ್ಚು ಹೆಸರಾಗಿದೆ. ಹೆಚ್ಚು ಹೆಸರುವಾಸಿಯನ್ನ ಇವು ಪಡೆದುಕೊಂಡಿದ್ದಾವೆ. ಯಾವ್ಯಾವ ಅಂತಂದ್ರೆ ತಲಕಾಡು, ಶ್ರವಣಬೆಳಗೊಳ, ಬಂಕಾಪುರ, ಫೆರೂರ್ ಅಂತೇಳಿ ಇವು ಜ್ಞಾನಾರ್ಜನೆಯ ಕೇಂದ್ರಗಳು, ಜ್ಞಾನವನ್ನು ನೀಡುವಂತಹ ಕೇಂದ್ರಗಳು ಅಂತೇಳಿ ಅತಿ ಹೆಚ್ಚು ಹೆಸರನ್ನ ಪಡ್ಕೊಂಡಿವೆ. ನಂತರ ಗಂಗರು ಜೈನ ಮತಾವಲಂಬಿಗಳಾಗಿದ್ರು. ಜೈನ ಧರ್ಮಕ್ಕೆ ಹೆಚ್ಚಿನವಾದಂತಹ ಪ್ರೋತ್ಸಾಹವನ್ನು ನೀಡ್ತಾರೆ. ಇವರ ಕಾಲದಲ್ಲಿ ಜೈನ ವಿದ್ವಾಂಸರುಗಳು ಪ್ರಮುಖವಾಗಿ ಪೂಜ್ಯಪಾದ ಅಂತ, ಈ ಪೂಜ್ಯಪಾದ ನಂತರ ವಜ್ರನಂದಿ, ಅಜಿತ ಸೇನ ಈ ಮುಂತಾದವುಗಳಿಂದ ಈ ಜೈನ ಧರ್ಮ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತೆ. ಪೂಜ್ಯಪಾದ, ವಜ್ರನಂದಿ ಮತ್ತು ಅಜಿತ ಸೇನಾ
ಅಜಿತ ಸೇನ. ಇವರಿಂದ ಹೆಚ್ಚಿನದಾಗಿ ಅಜಿತ ಸೇನ, ಪೂಜ್ಯಪಾದ, ವಜ್ರನಂದಿ, ಅಜಿತ ಸೇನ ಈ ವಿದ್ವಾಂಸರುಗಳಿಂದ ಈ ಜೈನ ಧರ್ಮ ಹೆಚ್ಚು ಜನಪ್ರಿಯತೆಯನ್ನ ಪಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಶ್ರವಣಬೆಳಗೊಳದಲ್ಲಿ 58 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಏಕಶಿಲಾ ವಿಗ್ರಹವನ್ನ ನಿರ್ಮಾಣ ಮಾಡಿರೋದು ಈ ಗಂಗಾರಸರ ಬಹಳ ಒಂದು ಮಹಾನ್ ಸಾಧನೆ ಅಂತ ನಾವು ಹೇಳ್ಬೋದು. ನೋಡಿದಿರ ಅನ್ಸುತ್ತೆ ಮಕ್ಕಳ, ಜೈನರ ಈ ಒಂದು ಗಂಗಾರಸರು ಶ್ರವಣಬೆಳಗೊಳದಲ್ಲಿ 58 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ವಿಗ್ರಹವನ್ನ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಲಾಗಿದ್ದಾರೆ. ಅದನ್ನ ಅತ್ಯಂತ ಪ್ರಸಿದ್ಧ ಕೇಂದ್ರವನ್ನಾಗಿ ಮಾರ್ಪಡಿಸಿದ್ದು 12 ವರ್ಷಗಳಿಗೊಮ್ಮೆ ಅಲ್ಲಿ ಮಹಾಮಸ್ತಾಭಿಷೇಕ ನಡೀತಾ ಇರುತ್ತೆ. ಗೊಮ್ಮಟೇಶ್ವರ ವಿಗ್ರಹಕ್ಕೆ ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ನಡೀತಾ ಇರುತ್ತೆ. 58 ಅಡಿ ಎತ್ತರದ ಏಕಶಿಲಾ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದು ಗಂಗಾರಸರ ಒಂದು ವಿಶಿಷ್ಟವಾದಂತಹ ಸಾಧನೆ ಎಲ್ಲಿದೆ ಅಂತಂದ್ರೆ ಶ್ರವಣಬೆಳಗೊಳದಲ್ಲಿದೆ. ಇಂದಿಗೂ ಸಹ ಈ ಒಂದು ಮಹಾಮಸ್ತಾಭಿಷೇಕ 12 ವರ್ಷಗಳಿಗೊಮ್ಮೆ ನಿರಂತರವಾಗಿ ಅಲ್ಲಿ ನಡೀತಾ ಇದೆ. ಗೊಮ್ಮಟೇಶ್ವರ ವಿಗ್ರಹ ಅದನ್ನ ಈ ಒಂದು ಗಂಗಾರಸರಲ್ಲೇ ದುರ್ವಿನೀತ ನಂತರ ಮತ್ತೊಬ್ಬ ರಾಜ ಚಾವುಂಡರಾಯ ಅಂತ. ಆ ಚಾವುಂಡರಾಯ ತನ್ನ ಒಂದು ಶಿಲ್ಪಿಯಿಂದ ಅರಿಸ್ತನೇಮಿತ ಶಿಲ್ಪಿಯಿಂದ ಆ ಗೊಮ್ಮಟೇಶ್ವರ ವಿಗ್ರಹವನ್ನ ಏಕಶಿಲ ವಿಗ್ರಹವನ್ನ ಕೆತ್ತಿಸಿದ ಅಂತೇಳಿ ಇತಿಹಾಸ ಇರುತ್ತೆ. ನೆಕ್ಸ್ಟ್ ಈಗ ಗಂಗಾರಾಜರುಗಳು ಈ ಗೊಮ್ಮಟೇಶ್ವರ ವಿಗ್ರಹವನ್ನ ಗಂಗರ ರಾಜಮನೆತನದ ಒಂದು ವಿಶಿಷ್ಟ ಸಾಧನೆ ಅಂತ ಏನ್ ಕರೀತೀವೋ ಆ ಗೊಮ್ಮಟೇಶ್ವರ ವಿಗ್ರಹವನ್ನ 58 ಅಡಿ ಎತ್ತರದ ಏಕಶಿಲಾ ವಿಗ್ರಹವನ್ನ ಶ್ರವಣಬೆಳಗೊಳದಲ್ಲಿ ನಿರ್ಮಾಣ ಮಾಡ್ತಾರೆ. ಈ ಗಂಗರಾಜರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನವಾದಂತಹ ಪ್ರಾಮುಖ್ಯತೆಯನ್ನ ಇವರು ನೀಡ್ತಾರೆ. ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾರೆ. ಇವರ ಕಾಲದಲ್ಲಿ ಸುಂದರವಾದಂತಹ ದೇವಾಲಯಗಳು ಬಸದಿಗಳು ನಿರ್ಮಾಣವಾಗ್ತವೆ. ಮಣ್ಣೆಯಲ್ಲಿ ಕಪಿಲೇಶ್ವರ ದೇವಾಲಯ ಅಂತ ನಿರ್ಮಾಣವಾಗುತ್ತೆ. ಮಣ್ಣೆಯಲ್ಲಿ ಕಪಿಲೇಶ್ವರ ದೇವಾಲಯ, ತಲಕಾಡಿನಲ್ಲಿ ಪಾತಾಳೇಶ್ವರ ದೇವಾಲಯ, ಮುರುಳೇಶ್ವರ ದೇವಾಲಯ, ಕೋಲಾರದಲ್ಲಿ ಕೋಲಾರಮ್ಮ ದೇವಾಲಯ, ಬೇಗೂರಿನಲ್ಲಿ ನಾಗರೇಶ್ವರ ದೇವಾಲಯ, ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಇವರು ಕಾಲದ ನಿರ್ಮಾಣವಾದಂತಹ ಬಹಳ ಪ್ರಮುಖವಾದಂತಹ ದೇವಾಲಯಗಳು. ತಲಕಾಡಿನಲ್ಲಿ ಪಾತಾಳೇಶ್ವರ ದೇವಾಲಯ, ಕೋಲಾರದಲ್ಲಿ ಕೋಲಾರಮ್ಮ ದೇವಾಲಯ, ಬೇಗೂರಿನಲ್ಲಿ ನಾಗರೇಶ್ವರ ದೇವಾಲಯ, ಕಪಿಲೇಶ್ವರ ದೇವಸ್ಥಾನ, ಮಣ್ಣೆಯಲ್ಲಿರುವಂತಹ ಕಪಿಲೇಶ್ವರ ದೇವಸ್ಥಾನ. ಹೀಗೆ ಗಂಗಾರಸರ ಒಂದು ವಿಶಿಷ್ಟವಾದಂತಹ ಒಂದು ಕೊಡುಗೆ ಅಂತಂದ್ರೆ ಎತ್ತರದ ಒಂದು ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭಗಳನ್ನ ಇವರು ನಿರ್ಮಾಣ ಮಾಡ್ತಾರೆ. ಎತ್ತರದ ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭವನ್ನ ಇವರು ನಿರ್ಮಿಸ್ತಾರೆ. ಎಷ್ಟು ಸಾಹಿತ್ಯಾಭಿಮಾನಿಗಳಾಗಿದ್ದಂತಹ ಗಂಗಾರಾಜರುಗಳು ಸಾಹಿತ್ಯದಲ್ಲಿ ಅನೇಕ ಒಂದು ಕೃತಿಗಳನ್ನ ರಚನೆ ಮಾಡ್ತಾರೆ. ಒಂದು ಸಂಸ್ಕೃತ ಭಾಷೆ ಇರ್ಬೋದು, ಕನ್ನಡ ಭಾಷೆ ಇರ್ಬೋದು, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ತಮ್ಮದೇ ಆದಂತಹ ಕೃತಿಗಳನ್ನ, ಗ್ರಂಥಗಳನ್ನ ಇವರು ರಾಜರುಗಳು ರಚಿಸ್ತಾರೆ. ಹಾಗಾದ್ರೆ ಈ ಒಂದು ಗಂಗರ ಆಳ್ವಿಕೆ ಅವಧಿಯಲ್ಲಿನ ಬಹಳ ಪ್ರಮುಖವಾದಂತಹ ರಾಜ ಅಂತಂದ್ರೆ ಇಮ್ಮಡಿ ಮಾಧವ. ಈ ಇಮ್ಮಡಿ ಮಾಧವ ಒಂದು ದತ್ತಕ ಸೂತ್ರ ಅಂತೇಳಿ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ದತ್ತಕ ಸೂತ್ರ. ಇಮ್ಮಡಿ ಮಾಧವ ದತ್ತಕ ಸೂತ್ರಕ್ಕೆ ಟಿಪ್ಪಣಿಯನ್ನ ಬರೀತಾನೆ. ಇಮ್ಮಡಿ ಮಾಧವ ಸಹ ಗಂಗರ ರಾಜರ ಕಾಲದ ಒಬ್ಬ ಕವಿ. ದುರ್ವಿನೀತ ಶಬ್ದಾವತಾರ ಸಂಸ್ಕೃತ ಕೃತಿಯನ್ನ ರಚಿಸ್ತಾನೆ. ನಾವ್ ಹೇಳಿದ್ವು ದುರ್ವಿನೀತ ಗುಣಾಢ್ಯನ ಒಡ್ಡಕಥಾ ಗ್ರಂಥವನ್ನ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರಿಸ್ತಾನೆ. ಅಷ್ಟೇ ಅಲ್ಲ, ದುರ್ವಿನೀತನ ಮತ್ತೊಂದು ಸಾಧನೆ ಏನಪ್ಪಾ ಅಂದ್ರೆ ಶಬ್ದಾವತಾರ ಅಂತ ಒಂದು ಕೃತಿಯನ್ನು ರಚಿಸ್ತಾನೆ. ಮತ್ತೆ ಗುಣಾಢ್ಯನ ಒಡ್ಡಕಥಾ ಕೃತಿಯನ್ನ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರ. ಎಷ್ಟು ಗಂಗರ ಕಾಲದ ಮತ್ತೊಬ್ಬ ಬಹಳ ಪ್ರಮುಖವಾದಂತಹ ಒಬ್ಬ ಕವಿ ಅಂತಂದ್ರೆ ಶ್ರೀ ಪುರುಷ ಗಜಶಾಸ್ತ್ರವನ್ನ ಬರೆಯುತ್ತಾನೆ. ಶ್ರೀ ಪುರುಷನ ಗಜಶಾಸ್ತ್ರ. ಎರಡನೇ ಮಾಧವ ಗಜಾಷ್ಟಕ ಎಂಬ ಕೃತಿಯನ್ನು ರಚಿಸ್ತಾನೆ. ಮತ್ತೆ ನಂತರ ಈ ಒಂದು ವಾದಿಭ ಸಿಂಹನು ಗದ್ಯ ಚಿಂತಾಮಣಿ ಮತ್ತು
ಗದ್ಯ ಚಿಂತಾಮಣಿ ಮತ್ತು ಶಾತ ಚಿಂತಾಮಣಿ ಕೃತಿಯನ್ನು ರಚಿಸ್ತಾನೆ. ನೇಮಿಚಂದ್ರನು ದ್ರವ್ಯಸಾರ ಸಂಗ್ರಹವನ್ನ ಚಾವುಂಡರಾಯ ಪುರಾಣ ಅಂತೇಳಿ ಕೃತಿಯನ್ನ ರಚಿಸ್ತಾನೆ. ಚಾವುಂಡರಾಯ ಪುರಾಣವನ್ನ ಕೃತಿ ರಚಿಸಿದ. ನಿಮಗೆ ಈ ಒಂದು ಗಂಗರ ಕಾಲದ ರಾಜರುಗಳು ರಚಿಸಿದಂತಹ ಗಂಗರ ಕಾಲದ ಕವಿಗಳು ಅವರು ರಚಿಸಿದಂತಹ ಕೃತಿಗಳು ಇದಕ್ಕೊಂದು ಈ ಒಂದು ಚಿತ್ರವನ್ನ ನೋಡಿ ನಾವು ಅದನ್ನು ತಿಳ್ಕೊಬಹುದು. ಅದರಲ್ಲಿ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಒಂದ್ ಕಡೆ ಗಂಗಾರಸರು ಆ ಒಂದು ಕವಿಗಳು, ಅವ್ರ ಕಾಲದಲ್ಲಿದ್ದ ಕವಿಗಳು, ಇನ್ನೊಂದು ಕಡೆ ಅವ್ರು ರಚಿಸಿದಂತಹ ಕೃತಿಗಳು. ನೋಡಿದ್ರ ಮಕ್ಕಳ? ಸರಿ. ನೆಕ್ಸ್ಟ್ ಹೀಗೆ ಗಂಗಾರಸರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೇ ತಮ್ಮದೇ ಆದಂತಹ ಒಂದು ಆಳ್ವಿಕೆಯನ್ನ, ಉತ್ತಮವಾದಂತಹ ಆಳ್ವಿಕೆಯನ್ನ ಈ ಗಂಗಾ ರಾಜಮನೆತನ ನೀಡುತ್ತೆ. ಗಂಗರು ದಕ್ಷಿಣದಲ್ಲಿ ಆಳ್ವಿಕೆ ನಡೆಸಿದಂತಹ ಒಂದು ರಾಜಮನೆತನ ಸಾಮಾನ್ಯ ಶಕ 350ರಿಂದ ಸಾಮಾನ್ಯ ಶಕ 1004ರವರೆಗೆ ಆಳ್ವಿಕೆ ನಡೆಸ್ತಾರೆ. ಇವರು ಇಕ್ಷಾಕು ವಂಶದವರು ಅಂತ ಹೇಳಿ ತಮ್ಮನ್ನ ಕರೆಸ್ಕೊಂತಾ ಇದ್ರು. ಕೋಲಾರ, ತಲಕಾಡು, ಮಾನ್ಯಪುರದಿಂದ ತಮ್ಮ ಆಳ್ವಿಕೆಯನ್ನು ಪ್ರಾರಂಭಿಸ್ತಾರೆ. ಗಂಗಾ ರಾಜಮನೆತನ ಸ್ಥಾಪಕ ದಡಿಗ. ಗಂಗರಸಲ್ಲದ ಶ್ರೇಷ್ಠನಾದ ರಾಜ ದುರ್ವಿನೀತ ಈತನ ಒಂದು ಮಹಾನ್ ಸಾಧನೆ ಅಂತಂದ್ರೆ ಪುನ್ನಾಟವನ್ನ ವಶಪಡಿಸಿಕೊಂಡಿದ್ದು. ಈತ ಪುನ್ನಾಟವನ್ನು ವಶಪಡಿಸಿಕೊಂಡ ಅಂತೇಳಿ ನಲ್ಲಾಳ ತಾಮ್ರ ಶಾಸನ ನಮಗೆ ಮಾಹಿತಿಯನ್ನ ತಿಳಿಸ್ಕೊಡುತ್ತೆ. ಅಷ್ಟೇ ಅಲ್ಲ, ದುರ್ವಿನೀತನ ಮತ್ತೊಂದು ಮಹಾನ್ ಸಾಧನೆ ಏನಪ್ಪಾ ಅಂದ್ರೆ ಗುಣಾಢ್ಯನ ಒಡ್ಡ ಕಥಾ ಗ್ರಂಥವನ್ನ, ಕೃತಿಯನ್ನ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರಿಸ್ತಾನೆ. ನೆಕ್ಸ್ಟ್ ಆಡಳಿತ ವ್ಯವಸ್ಥೆ ನಾವು ನೋಡೋದಾದ್ರೆ, ಆಡಳಿತದಲ್ಲಿ ರಾಜ ಒಂದು ಆಡಳಿತ ವ್ಯವಸ್ಥೆಯ ಕೇಂದ್ರ ಬಿಂದು ಅಂತ ಕರೀತೀವಿ. ಇವರಿಗೆ ಸೂಕ್ತ ಸಲಹೆ ಸಹಕಾರ ಕೊಡಕ್ಕೆ ಮಂತ್ರಿ ಮಂಡಲವಿತ್ತು. ಆ ಮಂತ್ರಿಗಳು ಸೇರ್ಕೊಂಡು ಮಂತ್ರಾಲೋಚನೆ ಸಭೆಯನ್ನ ನಡೆಸ್ತಾ ಇರ್ತಾರೆ. ಗ್ರಾಮಾಡಳಿತ ವ್ಯವಸ್ಥೆಯೂ ಸಹ ಇತ್ತು. ಗ್ರಾಮ ಸೇವೆ ನಡೆಸುವ ಮೂಲಕವಾಗಿ ಗ್ರಾಮದ ನೈರ್ಮಲ್ಯ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಆನಂತರ ಶಿಕ್ಷಣ, ಹೀಗೆ ಈ ರೀತಿಯಾದ ಆಡಳಿತವನ್ನು ಗ್ರಾಮಾಡಳಿತ ವ್ಯವಸ್ಥೆ ನೋಡ್ಕೊಂತಾ ಇತ್ತು. ನಂತರ ಗಂಗರ ಅರಸರ ಕಾಲದಲ್ಲೂ ಸಹ ಪಿತೃಪ್ರಧಾನ ಕುಟುಂಬ ಮತ್ತು ಈ ಒಂದು ಅವಿಭಕ್ತ ಕುಟುಂಬ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿತ್ತು. ಗಂಗಾ ರಾಜರುಗಳು ಜೈನ ಮತಾವಲಂಬಿಗಳಾಗಿದ್ದು ಜೈನ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಾರೆ. ಇವರ ಕಾಲದಲ್ಲಿದ್ದಂತಹ ಜೈನ ವಿದ್ವಾಂಸರುಗಳು ಅಂತಂದ್ರೆ ಒಂದು ಪೂಜ್ಯಪಾದ, ವಜ್ರನಂದಿ ಮತ್ತು ಅಜಿತ ಸೇನ. ಈ ಜೈನ ವಿದ್ವಾಂಸರಿಂದ ಈ ಜೈನ ಧರ್ಮ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತಾರೆ. ಗಂಗರ ಒಂದು ಮಹಾನ್ ಸಾಧನೆ ಏನಪ್ಪಾ ಅಂತಂದ್ರೆ ಶ್ರವಣಬೆಳಗೊಳದಲ್ಲಿ 58 ಅಡಿ ಎತ್ತರದ ಏಕಶಿಲಾ ವಿಗ್ರಹವನ್ನ ನಿರ್ಮಾಣ ಮಾಡಿದರು. ಆ 58 ಅಡಿ ಎತ್ತರದ ಏಕಶಿಲಾ ವೆಂಕಟೇಶ್ವರ ವಿಗ್ರಹವನ್ನ ನಿರ್ಮಾಣ ಮಾಡಿದ್ದು ಇಂದಕ್ಕೂ ಸಹ ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ನಡೀತಿದೆ. ನೆಕ್ಸ್ಟ್ ಗಂಗರ ಕಾಲದ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಇವರು ಅನೇಕವಾದಂತಹ ದೇವಾಲಯಗಳನ್ನ ಇವರು ನಿರ್ಮಿಸಿದ್ರು. ಮಂಡ್ಯದಲ್ಲಿ ಕಪಿಲೇಶ್ವರ ದೇವಸ್ಥಾನ, ತಲಕಾಡಿನಲ್ಲಿ ಪಾತಾಳೇಶ್ವರ ದೇವಸ್ಥಾನ, ಕೋಲಾರದಲ್ಲಿ ಕೋಲಾರಮ್ಮ ದೇವಾಲಯ, ನಂತರ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹ. ಹೀಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಅನೇಕ ದೇವಾಲಯಗಳನ್ನ ಈ ಗಂಗರಾಜರುಗಳು ನಿರ್ಮಾಣ ಮಾಡಿದರು. ಎಷ್ಟು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಮೂಲ್ಯವಾದಂತಹ ಸಾಹಿತ್ಯಾತ್ಮಕ ಕೃತಿಗಳು ಇವರ ಕಾಲದಲ್ಲಿ ರಚನೆ ಆಗ್ತವೆ. ಅದನ್ನ ನಾವು ಒಂದು ಚಿತ್ರದ ಮೂಲಕವಾಗಿ ಆ ಕೃತಿಗಳನ್ನ ಗಂಗರ ಆಳ್ವಿಕೆಯಲ್ಲಿ ಅವಧಿಯಲ್ಲಿದ್ದಂತಹ ಕವಿಗಳು ಮತ್ತು ರಚಿಸಿದ ಕೃತಿಗಳನ್ನ ನಾವು ತಿಳ್ಕೊಂಡು ಓಕೆ. ಇಂದಿನ ಒಂದು ನಾವು ತರಗತಿಯಲ್ಲಿ ಶಾತವಾಹನರು, ಕದಂಬರು ಮತ್ತು ಗಂಗರು ಈ 3 ರಾಜಮನೆತನದ ಬಗ್ಗೆ ನಾವು ಸಂಪೂರ್ಣವಾಗಿ ಅಭ್ಯಾಸ ಮಾಡಿದ್ದೀವಿ. ಇಂದಿನ ತರಗತಿ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸುವಂತ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ವಂದನೆ.